ಎಲ್ಲರೂ ಹೋರಾಟ ಮಾಡಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ, ಎಲ್ಲರಿಗೆ ಸುಮ್ಮನೆ ಹೇಳ್ತಾ ಇಲ್ಲ. ಈಗ 82ರಲ್ಲಿ ಚಾಲೆಂಜ್ ಮಾಡಿದ್ರು. ಇದು 90 ಇಂದಿರಾ ಸಹಾನಿ ಕೇಸ್ 92ರಲ್ಲಿ ಆಗ ಮಾಡಿದ್ದು 50%ಗಿಂತ ಮೀರಬಾರ್ದು ಮೀಸಲಾತಿ ಅಂತ ಮಾಡಿದ್ದು ಇಂದಿರಾ ಸಹಾನಿ ಕೇಸ್ನಲ್ಲಿ. ಅದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಬೇರೆ, 9 ಜಡ್ಜಸ್ಗಳಿದ್ದಂತ ಕಾನ್ಸ್ಟಿಟ್ಯೂಷನಲ್ ಬೆಂಚ್. ಅಲ್ಲಿ ತೀರ್ಮಾನ ಆಯಿತು, ಮೀಸಲಾತಿ ಮಾಡಬಹುದು, ಮಂಡಲ್ ಕಮಿಷನ್ ವರದಿ ಜಾರಿ ಮಾಡಬಹುದು, ಜಾತಿಯ ಆಧಾರದ ಮೇಲೆ ಆಗಿರ್ತಕ್ಕಂಥ ಮೀಸಲಾತಿ ಸಂವಿಧಾನಬದ್ಧವಾಗಿದೆ. ಯಾಕಂದ್ರೆ ಕಾಕಾ ಕಲೆಯಕ್ಕಿರೋ ವರದಿ ತಿರಸ್ಕಾರ ಆದದ್ದು ಜಾತಿ ಆಧಾರದ ಮೇಲೆ ಆಗಿದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಈ ಅವತ್ತು ಇವತ್ತಿನವರೆಗೂ ಕೂಡ ಅದನ್ನೇ ಸುಪ್ರೀಂ ಕೋರ್ಟ್ನವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಒಂದು ಮಾತು ಹೇಳ್ತೀನಿ ನಿಮಗೆ, ಮುಂದುವರೆದ ಜಾತಿಗಳು ಅವ್ರಿಗೆ ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥವ್ರಿಗೆ 10% ಮೀಸಲಾತಿ ಕೊಟ್ಟರು. EWS, ಎಕನಾಮಿಕಲಿ ವೀಕರ್ ಸೆಕ್ಷನ್, ಸುಪ್ರೀಂ ಕೋರ್ಟ್ನಲ್ಲಿ ಅಪೇಲ್ ಆಗ್ಬಿಡ್ತು. ಅದು 50%ಗಿಂತ ಜಾಸ್ತಿ ಆಗಲಿಲ್ವಾ ಮೀಸಲಾತಿ? 60% ಆಯ್ತಲ್ರಿ. ಈಗ 50%ಗಿಂತ ಜಾಸ್ತಿ ಆಗಬಾರದು ಅಂತ ಇದೆ. ಅದಕ್ಕೆ ನಾವು ಮೀಸಲಾತಿ ಸುಪ್ರೀಂ ಕೋರ್ಟ್ನಲ್ಲೂ ಬರಬೇಕು, ಹೈಕೋರ್ಟ್ನಲ್ಲೂ ಬರಬೇಕು, ಎಲ್ಲ ನ್ಯಾಯಾಲಯಗಳಲ್ಲೂ ಬರಬೇಕು. ಹೌದಲ್ಲ? ನಾವು ಹೋರಾಟನೇ ಮಾಡಿಲ್ಲ. ಎಂತ ಹೇಳಕ್ಕಾಗಲ್ಲ. ಎಲ್ರಿಗೂ ಹೋರಾಟ ಎಲ್ಲಿ ಮಾಡಿದೀವಿ ನಾವು? ಅಲ್ಲಿ ಇಲ್ಲಿ ಸ್ವಲ್ಪ ಮಾಡಿರ್ಬೋದು. 10% ಮೀಸಲಾತಿ ಕೊಟ್ಟು 56% ಮೀಸಲಾತಿ ಕೊಡಬೇಕು ಅಂತ ಸಂವಿಧಾನ ತಜ್ಞರೇ ಹೇಳಿರ್ತಕ್ಕಂಥದ್ದು. ಆಗಿದೆಯಾ? ಆಗ್ಲಿಲ್ಲ. ಅದಕ್ಕೋಸ್ಕರ ನಮ್ಮ ಮೀಸಲಾತಿ ಹೋರಾಟ ಇದೆಯಲ್ಲ, ಇದು ನಿರಂತರವಾಗಿ ನಡೀತಲೇ ಇರಬೇಕು. ನಾವು ಈ ಮೀಸಲಾತಿ ನಾವು ಪೂರ್ಣ ಸಿಕ್ಬಿಡ್ತು ಅಂತ ಅನ್ನೋಗಿಲ್ಲ. ನಾವು ನಿರಂತರವಾಗಿ ನಡೀತಲೇ ಇರಬೇಕು. ಈಗ ಸುಪ್ರೀಂ ಕೋರ್ಟ್ನವರು ಕೂಡ ಒಳ ಮೀಸಲಾತಿ ಬಗ್ಗೆ ಒಪ್ಕೊಂಡಿದ್ದಾರೆ ಅಲ್ವಾ? ನಮ್ಮ ಸರ್ಕಾರ ಯಾವತ್ತೂ ಒಳ ಮೀಸಲಾತಿ ಪರ ಇದೆ, ಮುಂದೇನೂ ಇರ್ತದೆ, ಈಗಲೂ ಇರ್ತದೆ, ಮುಂದೇನೂ ಇರ್ತದೆ. ಸುಪ್ರೀಂ ಕೋರ್ಟ್ನವರು ಒಪ್ಕೊಂಡಿಲ್ವಾ? ಪಂಜಾಬ್ ವರ್ಸಸ್ ದೇವೇಂದ್ರ ಸಿಂಗ್ ಒಪ್ಕೊಂಡಿದ್ದಾರಲ್ಲ. ಅದಕ್ಕಿಂತ ಮುಂಚಿತವಾಗೇನೆ 20
2ನೇ ಇಸ್ವಿಯನ್ನ ಕಾಣಿಸುತ್ತೆ. ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ನಡೆಯಿತು ಕಾಂಗ್ರೆಸ್. ಚಿತ್ರದುರ್ಗ ಘೋಷಣೆ ಪರಮೇಶ್ವರ ಬರಬೇಕಾಗಿತ್ತು, ಬಂದಿಲ್ಲ. ಅವರು ಅವರ ಅಧ್ಯಕ್ಷತೆಯಲ್ಲೇ ನಡೆಯಿತು. ಆಗ ಒಳ ಮೀಸಲಾತಿಗೆ ಒಪ್ಪಿಕೊಂಡು ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಬರೋದು ಅದನ್ನ. ಅದರಿಂದ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಗೆ ಅಥವಾ ಮೀಸಲಾತಿಗೆ ಯಾವತ್ತೂ ಕೂಡ ವಿರೋಧ ಇಲ್ಲ. ನಾವು ಏನಪ್ಪ ತಪ್ಪು ಮಾಡ್ತೀವಿ ಅಂತಂದ್ರೆ, ಯಾರು ಪರ ಇದ್ದೀವಿ, ಯಾರು ಪರ ಇಲ್ಲ, ಮೀಸಲಾತಿ ವಿರೋಧಿಗಳು. ಈಗ ಎಲ್ಲರಿಗೂ ಮೀಸಲಾತಿ ಸಿಕ್ಬಿಟ್ಟದೆ. ಈಗ ಯಾರು ಎಲ್ರಿಗೂ ಮೀಸಲಾತಿ ಸಿಕ್ಬಿಟ್ಟಿದ್ದೀರ? ಈಗ 10% ಆದ್ಮೇಲೆ ವಿರೋಧ ಮಾಡೋರೇ ಇರಬಾರ್ದು. ಆದ್ರೆ ಮೀಸಲಾತಿ ಯಾರಿಗೆ ಸಿಕ್ಬೇಕೋ ಅವ್ರನ್ನೇ ಗುಂಪು ಮಾಡ್ಬಿಡೋದು, ಅವ್ರನ್ನೇ ಹೊಡೆದಾಕ್ಬಿಡೋದು. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು. ಅದಕ್ಕೆ ನಮ್ಮ ಬಸವರಾಜ್ ಹೇಳಿದ್ರಲ್ಲ, ಮೀಸಲಾತಿಗೆ ಯಾವತ್ತೂ ಕೂಡ ಭಿನ್ನಾಭಿಪ್ರಾಯ ಬರಬಾರದು. ಶೋಷಿತ ವರ್ಗದ ಜನರಲ್ಲಿ ಮೀಸಲಾತಿಗೆ ಯಾವತ್ತೂ ಕೂಡ ಭಿನ್ನಾಭಿಪ್ರಾಯ ಬರಬಾರದು. ಮೀಸಲಾತಿ ಪರವಾಗಿಯೇ ಇರಬೇಕು. ಕೆಲವರು ಸ್ವಾರ್ಥಕ್ಕೋಸ್ಕರ ಮೀಸಲಾತಿ ವಿರುದ್ಧವಾಗಿರ್ತಕ್ಕಂಥ ಜನರ ಜೊತೆಲೇ ಸೇರ್ಕೊಂಡ್ಬಿಡೋದು. ಅದಾಗಬಾರ್ದಲ್ವ? ಆಗ್ಬಾರ್ದಲ್ಲ. ಒಂದು ಸಣ್ಣ ಪೋಸ್ಟ್ಗಳಿಗೋಸ್ಕರ ಈಗ 73, 74ನೇ ತಿದ್ದುಪಡಿಗೆ ಆದ್ಮೇಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು, ಪಂಚಾಯಿತಿ, ನಗರ ಪಾಲಿಕೆ, ನಗರ ಸಭೆಗಳು, ನಗರ ಪಾಲಿಕೆಗಳಲ್ಲಿ ಮೀಸಲಾತಿ ಇದೆ. ಇಲ್ಲಿ ಟಿಕೆಟ್ ಸಿಕ್ಕಿದ್ರೆ ಅಲ್ಲೋಗಿ ನಿಂತ್ಕೊಳ್ಳೋದು. ಯಾವ ಪಕ್ಷ ವಿರೋಧ ಮಾಡ್ತದೆ ಆ ಪಕ್ಷಕ್ಕೆ ಹೋಗಿ ನಿಂತ್ಕೊಳ್ಳೋದು. ಆಮೇಲೆ ಆ ಪಕ್ಷ ಸಿದ್ಧಾಂತನ ಜೈ ಅನ್ನೋದು. ಇದು ಸ್ವಾರ್ಥ ಅಲ್ವಾ? ಏನ್ ಕೋಮುವಾದಿ ಪ್ರಜಾಪ್ರಭುತ್ವ? ಇದು ಸ್ವಾರ್ಥ. ನಾವು ಅದಕ್ಕೆ ಯಾವುದೇ ಕಾರಣಕ್ಕೆ ಮೀಸಲಾತಿ ಪರ ಇರೋರು ಮೀಸಲಾತಿ ವಿರೋಧಿಗಳು. ಮೀಸಲಾತಿ ಪರ ಯಾರಿದ್ದಾರೆ ಅವ್ರನ್ನ ಗುರುತಿಸ್ಕೋಬೇಕು. ಮೀಸಲಾತಿ ವಿರೋಧಿಗಳಿದ್ದಾರೆ ಅವ್ರನ್ನು ಕೂಡ ದೂರ ಆಗಿರತಕ್ಕಂಥ ಕೆಲಸವನ್ನು ಮಾಡಿ. ನೀವೆಲ್ಲ ಪ್ರಜ್ಞಾವಂತರಿದ್ದೀರಿ ಅಂತ ಈ ಮಾತುಗಳನ್ನ ಹೇಳ್ತಾ ಇದ್ದೀವಿ ಅಲ್ವಾ? ಯಾವುದೇ ಕಾರಣಕ್ಕೆ ಮೀಸಲಾತಿ ಹೋರಾಟಗಾರರಿದ್ದಾರಲ್ಲ ಅವರಲ್ಲಿ ಭಿನ್ನಾಭಿಪ್ರಾಯಗಳು ಬರಬಾರದು. ರಾಜಕಾರಣಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ ಭಿನ್ನಾಭಿಪ್ರಾಯಗಳು ಬಂದು ಅದಕ್ಕೋಸ್ಕರ ಇಡೀ ವ್ಯವಸ್ಥೆಯನ್ನೇ, ನಮ್ಮ ಗುರಿ ಏನಿದೆ ಆ ಗುರಿನೇ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು.
ನಾನು ಈಗ ಒಳ ಮೀಸಲಾತಿ ಆಗಬೇಕು ಅಂತ ಹೇಳಿದ್ರು 30 ವರ್ಷ 3 ದಶಕಗಳಿಂದ ಹೋರಾಟ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದ ಮೇಲೆ ಪಂಜಾಬ್ ವರ್ಸಸ್ ದೇವೇಂದ್ರ ಸಿಂಗ್ ಬಂದ ಮೇಲೆ ಇದಕ್ಕೆ ಚಾಲನೆ ಸಿಕ್ತು ಎಲ್ಲಾ ಕಡೆ. ಅದರ್ವೈಸ್ ಹಿಂದೆ ಇರಲಿಲ್ಲ. ಇದಕ್ಕೆ ಚಾಲನೆ ಸಿಕ್ತು. ನಾನು ಹೇಳಿದೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದ ತಕ್ಷಣ ನಮ್ಮ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತದೆ ಅಂತ ಹೇಳಿದೆ. ಹೇಳಿದಿನ ಇಲ್ಲ? ಜಾರಿ ಮಾಡ್ತೀವಿ ಅಂತ ಹೇಳಿದೆ, ಕೂಡಲೇ ಮಾಡ್ತೀವಿ ಅಂತ. ಅದು ಬಂದ ಮೇಲೇನೆ ನಾಗಮೋಹನ್ ದಾಸ್ ಅವರು ಕಮಿಟಿ ಮಾಡಿದ್ರು, 1 ಮ್ಯಾನ್ ಕಮಿಷನ್ ಮಾಡಿದ್ದು ಆಗ್ಲೇನೆ. ನಾಗಮೋಹನ್ ದಾಸು ಎಲ್ಲ ಕಡೆ ಜನರನ್ನ ಭೇಟಿ ಮಾಡಿ, ಹಳ್ಳಿಗಳನ್ನ ಭೇಟಿ ಮಾಡಿ ಒಂದು ವರದಿ ಕೊಟ್ಟರು. ಆ ವರದಿನಲ್ಲಿ ಶಿಫಾರಸು ಏನಪ್ಪಾ ಅಂದ್ರೆ 5 ಗುಂಪುಗಳನ್ನು ಮಾಡೋದು. 5 ಗುಂಪುಗಳು, 59 ಜಾತಿಗಳದು ಒಂದು ಅಲೆಮಾರಿ ಜನ, 59 ಜಾತಿ. ಒಟ್ಟು ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ನಲ್ಲಿ ಶೆಡ್ಯೂಲ್ ಕಾಸ್ಟ್ನಲ್ಲಿ 101 ಜಾತಿಗಳಿದ್ದಾವೆ. 59 ಅಲೆಮಾರಿ ಜನನೇ ಇದ್ದಾರೆ. 59 ಜಾತಿಗಳು. ಆಮೇಲೆ ಮಾದಿಗ, ವಲಯ, ಲಮಾಣಿ, ಗೋವಿ, ಕೊರ್ಚ, ಕೊರಮ, ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ, ಅವನ್ನೆಲ್ಲ ಇದಾವೆ. ಇವೆಲ್ಲ ಮಾಡಿ 5 ಗುಂಪುಗಳು ಮಾಡೋದು. 17% ಕೊಡಬೇಕು ಇವರಿಗೆ, 17% ಕೊಡಬೇಕು. 17ರಲ್ಲಿ ಎಲ್ಲ ಡಿವೈಡ್ ಮಾಡೋದು. 1% ಅಲೆಮಾರಿಗಳಿಗೆ, 6% ಮಾದಿಗರಿಗೆ, 5% ವಲಯರಿಗೆ, ಆಮೇಲೆ 4% ಗೋವಿ, ಬಂಜಾರ, ಕೊರ್ಚ, ಕೊರಮ ಅವ್ರಿಗೆ ಕೊಡಬೇಕು. 1% ಮಾತ್ರ ಇವ್ರಿಗೆ ಕೊಡಬೇಕು. ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಕರ್ನಾಟಕ ಅವ್ರಿಗೆ ಕೊಡಬೇಕು. ನಾವು ಅದನ್ನೆಲ್ಲ ಸೇರಿಸಿ ಚರ್ಚೆ ಆಯಿತು. ಕೆ ಎಸ್ ಮುನಿಯಪ್ಪನವರು ಕೂಡ ಒಪ್ಕೊಂಡ್ರು. ಅವ್ರು ಇದ್ದಿದ್ದು ಹೇಳ್ತಿದ್ದೆ ನಾನು ಅವ್ರ ಎದುರುಗಡೆ. ಆಗ ಒಪ್ಕೊಂಡು ನಾವು 5 ಕೊಟ್ಟಿದ್ರಲ್ಲ, ಅದು 3 ಮಾಡೋದ. 6, 6, 5 ಅಲ್ಮಾರಿಗಳನ್ನ ಇವ್ರ ಜೊತೆ ಸೇರಿಸ್ಬಿಟ್ಟು ಗೋವಿ, ಬಂಜಾರ ಇವ್ರ ಜೊತೆ ಸೇರಿಸ್ಬಿಟ್ಟು ಅದು ಸರಿ ಇಲ್ಲ ಅಂತ ಆಯ್ತು. ಆಮೇಲೆ ಇದು ಮೀನ್ವೈ ಕೆಲವರು 56% ಹೈಕೋರ್ಟ್ನಲ್ಲಿ ಇದಾಗ್ತದೆ. ಅದೇನ್ರಿ? ಹೈಕೋರ್ಟ್ನಲ್ಲಿ ಆಗ್ತದೆ. ಆಮೇಲೆ ತಾತ್ಕಾಲಿಕವಾಗಿ 15 ಮಾಡೋಣ ಅಂತ ಆಯ್ತು. ಇದು ಇಟ್ಸ್ ನಾಟ್ ಎ ಪರ್ಮನೆಂಟ್. ತಾತ್ಕಾಲಿಕವಾಗಿ ಕೋರ್ಟ್ನಲ್ಲಿ ಹೈಕೋರ್ಟ್ನವರು ಹೇಳಿರೋದ್ರಿಂದ 15 ಮಾಡೋಣ ಅಂತ ಆಯ್ತು. ಆಮೇಲೆ ಚರ್ಚೆಗಳೆಲ್ಲ ಆದ್ಮೇಲೆ ನಾನು ಅದಕ್ಕೆ ಕೆ ಎಸ್ ಮುನಿಯಪ್ಪನವರಿಗೆ ಬಹಳ ಸಮಯ ಕೊಡ್ತಿದ್ದೆ ಮಾತಾಡಕ್ಕೆ. ಅವ್ರು ಹೇಳ್ದಾಗೆ ಮಾಡ್ತಿದ್ರು. ಯಾಕಂದ್ರೆ ನಿಮ್ ಜೊತೆಲ್ಲ ಚರ್ಚೆ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ಆಮೇಲೆ
5:15, 5:15, 4:15 ಮಾಡ್ತು. 5:15, 5:15, 4:15 ಅದು ಮಾಡಿದ್ಮೇಲೆ ಕ್ಯಾಬಿನೆಟ್ ಒಪ್ಪಿತ್ತು, ಎಲ್ರೂ ಒಪ್ಪಿದ್ರು. ಯುನಾನಿಮಸ್ ಡಿಸಿಷನ್. ಇಷ್ಟೆಲ್ಲ ಆದ್ಮೇಲೂ ಕೂಡ ಇನ್ನೂ ಗೊಂದಲಗಳಿದ್ದಾವೆ. ಇಲ್ಲ ಅಂತ ಹೇಳಕ್ ಹೋಗಲ್ಲ ನಾನು. ಗೊಂದಲಗಳಿದ್ದಾವೆ. ಈ ಗೊಂದಲಗಳೆಲ್ಲ ನಿವಾರಣೆ ಆಗ್ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಅದನ್ನ ಈಗ 5:15, 5:15 ಆಗಿದೆಯಲ್ಲ, 4:15 ಆಗಿದೆಯಲ್ಲ, ಇದು ಹೇಗೆ ಕೆಲಸ ಮಾಡ್ತದೆ, ಇದರ ಅನುಭವದ ಮೇಲೆ ಮುಂದೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಒಳ ಮೀಸಲಾತಿ ಆಗ್ಲೇಬೇಕು. ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನಾನು ಆಗ್ಲೇ ಪ್ರಸ್ತಾಪ ಮಾಡದಂತೆ ನಾನು ಚೀಫ್ ಮಿನಿಸ್ಟರ್ ಅಲ್ಲ, ಈಗ ಹೇಳೋದಷ್ಟೇ. DK ಶಿವಕುಮಾರ್ ಈಗ ಚೀಫ್ ಮಿನಿಸ್ಟರ್ ಇದ್ದಾರೆ. ಅವ್ರು ಹೇಳಿದ್ರು, ಸಿದ್ದರಾಮಯ್ಯನವ್ರು ಏನ್ ಹೇಳ್ತಾರೆ ನನಗೆ ಅದಕ್ಕೆ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ನೀವು ಹೇಳದೆ ಹೋದ್ರು ಹೇಳ್ತಿದ್ದೆ. ಆಯ್ತಪ್ಪ, ನಾ ಹೇಳೋದಷ್ಟೇ ಅಂತಂದಲ್ಲ. ಅಂತಿಮವಾಗಿ ತೀರ್ಮಾನ ಮಾಡೋರು ಯಾರು? ಕ್ಯಾಬಿನೆಟ್ ಅಲ್ವಾ? ಎಡೆಡ್ ಬೈ DK ಶಿವಕುಮಾರ್ ಅಲ್ವಾ? ಅದು ನಮ್ಮ ಸರ್ಕಾರ ಇದೆ. ನನಗೆ ವಿಶ್ವಾಸ ಇದೆ, ನನ್ನ ಮಾತು ಕೇಳ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಪ್ರಯತ್ನ ಮಾಡ್ತೀನಿ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಅದರಿಂದ ಮೀಸಲಾತಿ ಎಲ್ಲಿವರೆಗೆ ಇರ್ಬೇಕಪ್ಪ ಅಂತಂದ್ರೆ ಅಸಮಾನತೆ ಹೋಗುವವರೆಗೂ ಇರ್ಬೇಕು. ಎಲ್ರಿಗೂ ಸಮಾನ ಅವಕಾಶ ಸಿಕ್ಕವರೆಗೂ ಇರ್ಬೇಕು. ಅದಕ್ಕೆ ಹೇಳೋದು ಸಮಪಾಲು ಸಮಬಾಳು ಅಂತ ಹೇಳೋದು. ಇಲ್ಲದ್ರೆ ಜಾತಿ ವ್ಯವಸ್ಥೆ ಹೋಗ್ಬೇಕಲ್ಲ. ಒಂದು ದುರ್ದೈವದ ಸಂಗತಿ ಏನಪ್ಪಾ ಅಂತಂದ್ರೆ, ಈ ಓದ್ದವರೇ ಜಾಸ್ತಿ ಮಾಡೋದು, ಜಾತಿ ಮಾಡೋದು. ಅದು ಹೋಗ್ಬೇಕು. ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು? ನಾನು ಇಲ್ಲಿವರೆಗೆ ನ್ಯಾಯದ ರಥ ಹೇಳಕ ಬಂದಿದ್ದೀನಪ್ಪ, ಇದು ಮುಂದಕ್ಕೆ ಸಾಧ್ಯವಾದ್ರೆ ಮುಂದಕ್ಕೆ ಎಳೀರಿ, ಹಿಂದಕ್ಕೆ ಮಾತ್ರ ತಳ್ಳಿಬೇಡಿ ಅಂತ ಹೇಳಿ ಅಲ್ವಾ? ಎಲ್ಲರೂ ಅಲ್ಲ, ಕೆಲವರು ವಿದ್ಯಾವಂತರು. ಈಗ ನಾವು ಒಂದು ಮೌಢ್ಯ ನಿವಾರಣಾ ಕಾಯ್ದೆ ತಂದಿದ್ದು, ಅದು ಎಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ? ಈಗಲೂ ನಾವು ಬಹಳ ಜನ ವಿದ್ಯಾವಂತರು ನಮ್ಮಲ್ಲೂ ಕೂಡ ಅಂದ್ರೆ ಶೋಷಿತ ವರ್ಗದವರು ಕೂಡ ಅಲ್ವಾ? ಮೌಢ್ಯಗಳು ನಂಬ್ಕೊಳ್ಳಲ್ವಾ? ಈ ಬಸವಣ್ಣ ಏನ್ ಹೇಳದ?